ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಈ ನಾಡಿನ ಮಣ್ಣಿನ ಮಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಬಾವುಟವನ್ನು ಹಾರಿಸಿದಂತ ಕ್ರೀಡಾಪಟು ಲೋಕೇಶ್ ರಾಥೋಡ್ ಅವರ ಮೇಲೆ ದಾಖಲಾಗಿರುವಂತಹ ಸುಳ್ಳು ಪ್ರಕರಣ ಕೇವಲ ಒಂದು ಕೇಸ್ ಅಲ್ಲ. ಅದು ಈ ಭಾಗದ ಬೆಳೆಯುತ್ತಿರುವಂತಹ ಪ್ರತಿಭೆಗಳ ಕತ್ತು ಹಿಸುಕುತ್ತಿರುವ ಹೇಡಿತನದ ಕೃತ್ಯ. ಅದು ಇವತ್ತು ಯಾದಗಿರಿಯ ಸುಭಾಷ್ ವೃತ್ತದಲ್ಲಿ ಕಂಡು ಬಂದಂತಹ ಆ ಒಂದು ಆಕ್ರೋಶದ ಜ್ವಾಲೆ ಇದೆಯಲ್ಲ, ಅದು ಕೇವಲ ಅದೊಂದು ಪ್ರತಿಭಟನೆ ಅಲ್ಲ. ಈ ಭಾಗದವರು ವರ್ಷಗಳಿಂದ ತುಳಿತಕ್ಕೊಳಗಾದ ಮತ್ತು ಕಲ್ಯಾಣ ಕರ್ನಾಟಕದ ಯುವಕರ ಶಕ್ತಿ ಪ್ರದರ್ಶನ. ಅದು ನಮ್ಮ ಭಾಗದ ರಾಜಕಾರಣಿಗಳಿಗೆ ನಾನು ಕೇವಲ ಒಂದೇ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಚುನಾವಣೆ ಬಂದಾಗ ಮಾತ್ರ ಯುವಕರು ನೆನಪಾಗ್ತಾರ? ವೇದಿಕೆ ಮೇಲೆ ನಿಂತು ದೊಡ್ಡ ದೊಡ್ಡ ಭಾಷಣ ಮಾಡುವ ನಿಮ್ಮ ಕಣ್ಣಿಗೆ ಲೋಕೇಶ್ ರಾಥೋಡ್ ಮೇಲೆ ಸುಳ್ಳು ಕೇಸು ದಾಖಲಾಗಿದೆ. ಲೋಕೇಶ್ ರಾಥೋಡ್ ಎಂಬ ಪ್ರತಿಭೆ ನೀವು ಕಾಣಲಿಲ್ವೇ? ಹಾಗಿದ್ರೆ ಒಬ್ಬ ಸಾಮಾನ್ಯ ಬಂಜಾರ ಸಮಾಜದ ಯುವಕ ತನ್ನ ಸ್ವಂತ ಬಲದಿಂದ ಜಾಗತಿಕ ಮಟ್ಟಕ್ಕೆ ಬೆಳೆದಾಗ ಅವನನ್ನ ಪ್ರೋತ್ಸಾಹಿಸುವ ಬದಲು ಸುಳ್ಳು ಕೇಸ್ ಹಾಕಿ ಅವನ ವೃತ್ತಿ ಜೀವನವನ್ನೇ ನಾಶ ಮಾಡಲು ಹೊರಟಿದೆಯಲ್ಲ, ಈ ವ್ಯವಸ್ಥೆ ಯಾವ ಮಟ್ಟಿಗೆ ಹದಗೆಟ್ಟಿರ್ಬೇಕು ನೋಡಿ. ಯುವಕರಂದ್ರೆ ಬರೀ ನಿಮ್ಮ ಕಾರುಗಳ ಹಿಂದೆ ಜೈಕಾರ ಹಾಕ್ಲಿಕ್ಕಿರುವಂತಹ ಬಾಡಿಗೆ ಆಳುಗಳಂತ ನೀವೇನಾದ್ರೂ ಭಾವಿಸಿದ್ದೀರಾ? ನಿಮ್ಮ ರಾಜಕೀಯದ ಬೇಳೆ ಬಯಸ್ಕೊಳ್ಳಲು ಪ್ರತಿಭೆಗಳನ್ನ ಬಲಿ ಕೊಡ್ತಾ ಇರುವುದು ಎಷ್ಟು ಸರಿ? ಒಬ್ಬ ಕ್ರೀಡಾಪಟು ಒಲಿಂಪಿಕ್ಸ್ ನಲ್ಲಿ ಪದಕ ಗೆದ್ರೆ ಫೋಟೋ ತೆಗೆದುಕೊಳ್ಳಲು ಮುಗಿ ಬೀಳುವ ನೀವು. ಮೊನ್ನೆ ಮೆಸ್ಸಿ ಯಾರೋ ಬಂದಿದ್ರಲ್ಲ, ಫುಟ್ಬಾಲ್ ಆಟಗಾರ, ಆತ ಬಂದಾಗ 150 ಕೋಟಿ ರೂಪಾಯಿ ಖರ್ಚು ಮಾಡಿ ನಾ ಮುಂದು ತಾ ಮುಂದು ಅಂತ ಫೋಟೋ ತೆಗೆಸ್ಕೊಳ್ಳಿಕ್ ಹೋಗ್ತೀರಾ? ಆದ್ರೆ ಭಾರತ ದೇಶದಲ್ಲಿ ಒಬ್ಬ ಕ್ರೀಡಾಪಟು ಕಷ್ಟದಲ್ಲಿದ್ರೆ, ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಯುವಕರು ಕಷ್ಟದಲ್ಲಿದ್ದಾರೆ, ಇವರು ಪ್ರಶ್ನಿಸಲು ಶುರು ಮಾಡಿದ್ರೆ ಎಲ್ಲಿ ನಿಮ್ಮ ಕುರ್ಚಿ ನಡಗುತ್ತೋ ಅನ್ನೋ ಭಯಕ್ಕೆ ಈ ರೀತಿಯನ್ನು ಸುಳ್ಳು ಕೇಸ್ ದಾಖಲು ಮಾಡ್ತಾ ಇದ್ದೀರಾ. ಎಲ್ಲವೂ ಕೂಡ ಗೊಂದಲಮಯ. ಇನ್ನೂ ವಿಶೇಷವಾಗಿ ಹೇಳಬೇಕಾದ್ರೆ ಕೇವಲ ಕಲ್ಯಾಣ ಕರ್ನಾಟಕದ ಭಾಗದ ಮೇಲೆ ಮಾತ್ರ ಇವರ ಮಲತಾಯಿ ಧೋರಣೆ ಇರುತ್ತೆ. ಬೆಂಗಳೂರು ಅಥವಾ ಇತರೆ ಭಾಗದ ಕ್ರೀಡಾಪಟುಗಳ ಮೇಲೆ ಇಂತಹ ಘಟನೆ ನಡೆದಿದ್ರೆ ಇಡೀ ಸರ್ಕಾರವೇ ಅವರ ಜೊತೆಗೆ ನಿಲ್ತಾ ಇತ್ತು. ಆದ್ರೆ ಇದು ಕಲ್ಯಾಣ ಕರ್ನಾಟಕ, ಯಾದಗಿರಿಯ ಯುವಕ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದ್ರೆ ಅವನನ್ನ ಹೆಂಗ್ ತುಳಿಬೇಕು ಅಂತ ಸದಾ ಯೋಚನೆಯಲ್ಲಿ ಇರ್ತಾ ಇದೆ ಸರ್ಕಾರ. ನಮಗೆ ಮೈದಾನಗಳಿಲ್ಲ, ನಮಗೆ ಕೋಚ್ಗಳಿಲ್ಲ, ನಮಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಇದು ಎಲ್ಲವನ್ನ ಮೀರಿ ನಮ್ಮ ಭಾಗದ ಯುವಕರು ಏನೋ ಒಂದು ಅಲ್ಪ ಮಟ್ಟಿಗೆ ಸಾಧನೆ ಮಾಡ್ತಾರೆ. ಇನ್ನು ನಾಲ್ಕು ಜನಕ್ಕೆ ದಾರಿ ದೀಪ ಆಗ್ಬೇಕಂತ ಇನ್ನು ಏನೋ ಒಳ್ಳೇದು ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಒಳ್ಳೆದಕ್ಕೆ ತನ್ನ ಕುಟುಂಬಕ್ಕಾಗಿ ಕೇಳದೆ ಇಡೀ ಯಾದಗಿರಿ ಜಿಲ್ಲೆಯ ಯುವಕರ ಭವಿಷ್ಯವನ್ನ ಹಿತದೃಷ್ಟಿಯಲ್ಲಿ ಇಟ್ಟುಕೊಂಡು ಲೋಕೇಶ್ ರಾಥೋಡ್ ಪ್ರಶ್ನೆ ಮಾಡಿದ್ರೆ ಆತನ ವಿರುದ್ಧ ಕೇಸ್ ದಾಖಲಾಗುತ್ತೆ. ಇನ್ನು ಲೋಕೇಶ್ ರಾಥೋಡ್ ಮನೆಯಲ್ಲಿ ಎಲ್ಲರೂ ಒಲಿಂಪಿಕ್ಸ್ ಆಡ್ತಾ ಇದ್ದಾರೆ. ಹಾಗಿದ್ರೆ ಯಾರಿಗಾಗಿ ಕೇಳಿದ್ದು ಲೋಕೇಶ್ ರಾಥೋಡ್? ಲೋಕೇಶ್ ರಾಥೋಡ್ ಕೇಳಿದ್ದು ಕೇವಲ ಬಂಜಾರ ಸಮಾಜಕ್ಕಾಗಿ ಅಲ್ಲ. ಲೋಕೇಶ್ ರಾಥೋಡ್ ಕೇಳಿದ್ದು ಕೇವಲ ಆತನ ಕುಟುಂಬಕ್ಕಾಗಿ ಅಲ್ಲ. ಲೋಕೇಶ್ ರಾಥೋಡ್ ಒಳ್ಳೆಯ ಗ್ರೌಂಡ್ ಇಲ್ಲ, ಒಳ್ಳೆಯ ವ್ಯವಸ್ಥೆ ಇಲ್ಲ, ಒಳ್ಳೆಯ ಕೋಚ್ಗಳಿಲ್ಲ ಅಂತ ಕೇಳಿದ್ದು ಇಡೀ ಯಾದಗಿರಿ ಜಿಲ್ಲೆಯ ಯುವಕರ ಪರವಾಗಿ. ಈಗ ಲೋಕೇಶ್ ರಾಥೋಡ್ ಕೇವಲ ಒಬ್ಬ ಕ್ರೀಡಾಪಟು ಅಲ್ಲ. ಇವತ್ತಿನಿಂದ ಕೇಸ್ ದಾಖಲಾಗೋಕ್ಕಿಂತ ಮುಂಚೆ ಅವರು ಕೇವಲ ಕ್ರೀಡಾಪಟು ಆಗಿದ್ರು. ಆದ್ರೆ ಇವತ್ತಿನಿಂದ ಈ ಭಾಗದ ಜನರಿಗೆ ಹೇಳ್ತೀನಿ, ಲೋಕೇಶ್ ರಾಥೋಡ್ ಕೇವಲ ಕ್ರೀಡಾಪಟು ಅಲ್ಲ, ನಮ್ಮ ಭಾಗದ ಸಾವಿರಾರು ಯುವಕರಿಗೆ ಸ್ಫೂರ್ತಿ. ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸುವ ಮೂಲಕ ನೀವು ಇಡೀ ಯುವ ಸಮುದಾಯಕ್ಕೆ ಒಂದು ಸಂದೇಶವನ್ನ ರವಾನಿಸಲು ಹೊರಟಿದ್ದೀರಿ. ಅದು ಏನಂದ್ರೆ, ಯಾರಾದ್ರೂ ಬೆಳೆದು ನೀವು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೇವೆ ಅನ್ನೋ ಸಂಸ್ಕೃತಿಯನ್ನ ಇಲ್ಲಿ ಬೆಳೆಸ್ತಾ ಇದ್ದೀರಿ ನೀವು. ಇದು ಕಲ್ಯಾಣ ಕರ್ನಾಟಕದ ರಕ್ತ ಸರ್, ಸುಮ್ಮನೆ ಕೂರಲ್ಲ. ನಾವು ಅಶಕ್ತರಲ್ಲ, ನಾವು ಯಾರು ಅಶಕ್ತರಲ್ಲ. ನಮ್ಮನ್ನ ಇಷ್ಟು ದಿನ ತುಳಿತಕ್ಕೆ ಒಳಪಡಿಸಿದ್ದೀರಿ. ಆದ್ರೆ ಇನ್ನು ಮುಂದೆ ಈ ಭಾಗದ ಯುವಕರು ಸುಮ್ಮನೆ ಇರೋದಿಲ್ಲ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗೆ ಗೌರವ ನೀಡುವ ಬದಲು ಪೊಲೀಸ್ ಕೇಸ್ ಹಾಕಿಸ್ತೇ ಈ ಒಂದು ವ್ಯವಸ್ಥೆ ಅಂದ್ರೆ ಇದು ಯಾವ ನ್ಯಾಯ? ನೀವೇ ಹೇಳಿ. ಕೇವಲ ಯುವಕರು ಕೇವಲ ವೋಟ್ ಬ್ಯಾಂಕ್ ಆಗಿಬಿಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಚುನಾವಣೆ ಮುಗಿದ ಮೇಲೆ ಯುವಕರ ಭವಿಷ್ಯದ ಜೊತೆ ಇದೇ ಕಲ್ಯಾಣ ಕರ್ನಾಟಕದ ರಾಜಕಾರಣಿಗಳು, ಅಧಿಕಾರಿಗಳು ಆಟವಾಡುವುದೇ ಅವರೊಂದು ದೊಡ್ಡ ಕೆಲಸ ಮಾಡ್ಕೊಂಡಿದ್ದಾರೆ.
ನಮ್ಮ ಭಾಗದ ಅಭಿವೃದ್ಧಿಯಲ್ಲಿ, ಕ್ರೀಡೆಯಲ್ಲಿ ನಾವು ಯಾಕೆ ಹಿಂದೆ ಬಿದ್ದಿದ್ದೇವೆ ಎನ್ನುವುದಕ್ಕೆ ಲೋಕೇಶ್ ರಾಥೋಡ್ ಪ್ರಕರಣವೇ ಸಾಕ್ಷಿ. ಬೆಳೆಯುವ ಮಗುವನ್ನ ಚಿವುಟಿ ಹಾಕುವ ಮನಸ್ಥಿತಿ ಈ ಭಾಗದ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಲ್ಲಿ ಬೆಳೆದಿದೆ. ಈ ಕ್ಷಣವೇ ಲೋಕೇಶ್ ರಾಥೋಡ್ ಮೇಲಿನ ಸುಳ್ಳು ಪ್ರಕರಣವನ್ನ ಹಿಂಪಡಿಬೇಕು. ಇಲ್ದಿದ್ರೆ ಕೇವಲ ನಮಗೆ ಇವತ್ತು ಅಚ್ಚರಿ ಏನಾಯ್ತಂದ್ರೆ, ಕೇವಲ ಒಂದು ಸಮುದಾಯದ ಜನ ಮಾತ್ರ ಬಂದು ಅಲ್ಲಿ ಹೋರಾಟ ಮಾಡ್ತಾರಂದ್ರೆ, ಲೋಕೇಶ್ ರಾಥೋಡ್ನ ಒಂದು ಸಮುದಾಯ ಗುರುತಿಸಿ ಹೋರಾಟ ಆಗ್ತಾ ಇದೆ. ಆದ್ರೆ ಲೋಕೇಶ್ ರಾಥೋಡ್ ಕೇವಲ ತನ್ನ ಸಮುದಾಯಕ್ಕಾಗಿ ಅಲ್ಲಿ ವ್ಯವಸ್ಥೆ ಕೇಳಿಲ್ಲ. ಲೋಕೇಶ್ ರಾಥೋಡ್ ಕೇಳಿದ್ದು ಯಾದಗಿರಿ ಜಿಲ್ಲೆಯ ಯುವಕರ ಪರವಾಗಿ, ಪ್ರತಿಯೊಬ್ಬ ಕ್ರೀಡಾಪಟುವಿನ ಪರವಾಗಿ. ಈಗಲಾದ್ರೂ ಯುವಕರು ಎಚ್ಚೆತ್ತುಕೊಳ್ಬೇಕು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಯುವಕರು ಬೀದಿಗೆ ಬರ್ತಾರೆ. ಅಧಿಕಾರದ ಮದದಲ್ಲಿ ಕುಳಿತಿರುವಂತಹ ಪ್ರತಿಯೊಬ್ಬರಿಗೂ ಯುವ ಶಕ್ತಿ ಏನನ್ನೋದನ್ನ ತೋರಿಸ್ಕೊಡ್ಬೇಕಾದಂತ ಸಂದರ್ಭ ಬರುತ್ತೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೇರವಾಗಿ ಲೋಕೇಶ್ ರಾಥೋಡ್ ಜೊತೆನೆ ನಾವು ಮಾತನಾಡುವಂತಹ ಪ್ರಯತ್ನವನ್ನ ಮಾಡೋಣ. ಲೋಕೇಶ್ ರಾಥೋಡ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಾಸ್ಟ್ 5 years ಇಂದ ಸತತವಾಗಿ ನಾನು ಜಿಲ್ಲಾ ಆಡಳಿತ ಆಯ್ತು ಮತ್ತೆ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ಕೊಡೋ ಮುಖಾಂತರ ಪ್ರತಿಯೊಂದು ತಿಳಿಸಿ ಹೇಳಿದೀನಿ. ಈ ಒಂದು ಕ್ರೀಡಾಕೂಟ ಅಂದ್ರೆ ನಾವು ಬರೀ ತಾಲೂಕು ಡಿಸ್ಟಿಕ್ ಲೆವೆಲ್ ಅಲ್ಲ ಸರ್, ನಾಳೆ ನಾಡಿಗೆ ಇದಕ್ಕೆ ನಮ್ಮ ದೇಶಕ್ಕೆ ರಿಪ್ರೆಸೆಂಟ್ ಮಾಡೋಂತ ಒಂದು ಇದು ಕ್ರೀಡಾ ವಸತಿ. ಇಲ್ಲಿಂದ ಬರಕಂತ ಎಲ್ಲಾ ಹಳ್ಳಿ ಕ್ರೀಡಾಪಟುಗಳು ಪ್ರತಿಯೊಬ್ರು ನಾಳೆ ಒಂದು ದೇಶಕ್ಕೆ ಮೆಡಲ್ ಗೆಲ್ಲಕ್ಕಂತ ಪ್ರಯತ್ನ ಮಾಡ್ತಾರೆ. ಈಗ ಒಂದು ಮೂಲಭೂತ ಸೌಲಭ್ಯಗಳು ಏನಿದೆ, ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನೀವು ಕೊಟ್ರೆ ಇವಾಗ್ಲೇ ನಾಳೆ ಅವ್ರನ್ನ ನಮ್ಮ ಯಾದಗಿರಿ ಡಿಸ್ಟಿಕ್ ಅಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಸಪೋರ್ಟ್ ಇಂದ ನಾವು ಮುಂದೆ ಬರ್ತೀವಿ ಅಂತ ಹೇಳಿ ಅವ್ರಗಳ ಒಂದು ಹೆಮ್ಮೆ ಒಂದು ಆಟೋಮೆಟಿಕ್ಲಿ ಒಂದು ಕನ್ಸನ್ನ ಇದು ಹುಟ್ಟುತ್ತೆ ಈ ಒಂದು ಬೇಡಿಕೆಯಿಂದ. ಬಿಕಾಸ್ ಸರ್ ಲಾಸ್ಟ್ 8 to 9 years ಇಂದ ನಾನು ರಿಪ್ರೆಸೆಂಟ್ ಮಾಡ್ತಾ ಇದ್ದೆ ಕರ್ನಾಟಕ ಸ್ಟೇಟ್ ಗೋಲ್ಡ್ ಮಾಡಿದೆ, ನ್ಯಾಷನಲ್ ಮೆಡಲ್ ಮಾಡಿದೆ. ಆದ್ರೆ ನಮ್ಗೆ ಯಾವ್ದು ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ. ಆದ್ರೆ ನಂತರ ಯಾರು ಸಫರ್ ಆಗ್ಬಾರ್ದು, ಸೌಕರ್ಯ ಗವರ್ಮೆಂಟ್ ಕಡೆಯಿಂದ ಸಿಗ್ತಾ ಇದೆ ಅವ್ರಿಗೆ ತಲುಪಬೇಕು, ಅವ್ರಿಗೆ ಹೋಗ್ಬೇಕಂತ ಹೇಳಿ ಈ ಕನ್ಸರ್ನ್ ಇಂದ ಒಂದು ಫೈಟ್ ನಾನು ಸ್ಟಾರ್ಟ್ ಮಾಡಿರ್ತೀನಿ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಬಗ್ಗೆ. ಬಟ್ ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದೆ, ಆದರೆ ಅದರಿಂದ ಒಂದು 40% ಕೆಲಸ ಕೂಡ ಇಲ್ಲಿ ಆಗಿರ್ಲಿಲ್ಲ. ಈಗ ಈ ರಾಜ್ಯದ ಜನರಿಗೆ ಒಂದೇ ಪ್ರಶ್ನೆ, ನಿಮ್ಮ ಮೇಲೆ ಕೇಸ್ ಯಾವ ವಿಚಾರಕ್ಕೆ ದಾಖಲಾಗಿದೆ? ಈಗ ಕೇಸ್ ಪ್ರಶ್ನೆ ಕೇಳಿದಕ್ಕೆ ದಾಖಲೆ ಆಗಿದೆ. ಪ್ರಶ್ನೆ ಕೇಳಿದಕ್ಕೆ ನಮ್ಮನ್ನ ಹಾಗಿದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ ಮುಂದೆ ಯಾರು ಪ್ರಶ್ನೆ ಕೇಳಬಾರ್ದು. ಹಾಗಿದ್ರೆ ಯಾವ ವ್ಯವಸ್ಥೆ ಹೆಂಗ್ ಹದಗೆಟ್ರು ಯಾರು ಕ್ವಶನ್ ಮಾಡಬಾರ್ದು ಅನ್ನೋ ಮನಸ್ಥಿತಿ ಇಲ್ಲಿ ರೂಪಿಸ್ಬೇಕನ್ನೋ ಏನ್ ಷಡ್ಯಂತರನ ಇದೆಲ್ಲ? ಈಗ ನೀವು ಪ್ರಶ್ನೆ ಮಾಡಿದ್ದೀರಂದ್ರೆ ನಿಮ್ಮ ಮೇಲೆ ಸುಳ್ಳು ಕೇಸ್ ದಾಖಲಾಗುತ್ತೆ. ಇದು ಕೇವಲ ಈಗ ಯಾದಗಿರಿಯಲ್ಲಿ ಆಗಿದೆ. ಈಗ ಲೋಕೇಶ್ ರಾಥೋಡ್ ಸುಮ್ಮನೆ ಇದ್ರೆ ನಾಳೆ ಇನ್ನೊಬ್ರು ಯಾರೋ ಧ್ವನಿ ಎತ್ತಿದ್ರೆ ಅವ್ರ ಮೇಲೂ ಇದೇ ರೀತಿ ಕೇಸ್ ದಾಖಲಾಗಬಹುದಲ್ಲ? ಈ ಒಂದು ಪ್ರಶ್ನೆಗೋಸ್ಕರನೇ ಇದೇ ಒಂದು ಪ್ರಶ್ನೆಗೋಸ್ಕರ ಒಬ್ಬ ನ್ಯಾಷನಲ್ ಮೆಡಲಿಸ್ಟ್ ಕೇಸ್ ಹಾಕ್ತೀರಾ ಅಂದ್ರೆ ಒಬ್ಬ ಸಾಮಾನ್ಯ ಯುವಕ ಅವನು ಬರೀ ತಾಲೂಕು ಡಿಸ್ಟ್ರಿಕ್ಟ್ ಲೆವೆಲ್ ಆಡಿರ್ತಾನೆ. ಅವನಿಗೆ ಯಾವ ರೀತಿಯಲ್ಲಿ ದೌರ್ಜನ್ಯ ನಡೀತಿರ್ಬೋದು. ಈಗ ನನಗೆ ಇದರ ಕ್ರೀಡಾ ಬಗ್ಗೆ ಸಖತ್ ನಾಲೆಜ್ ಇದೆ, ನಾನು ಆ ನಾಲೆಜ್ ಯೂಸ್ ಮಾಡ್ಕೊಂಡು ಹೋಗಿದ್ದೀನಿ ಆ ಸ್ಟೇಜ್ ವರೆಗೆ. ಆದರೆ ಯಾರಿಗೆ ನಾಲೆಜ್ ಇಲ್ಲ, ಆದ್ರೆ ಅವ್ನಿಗೆ ಕನ್ಸರ್ನ್ ಇದೆ ನಾನು ನಾಳೆ ಒಲಿಂಪಿಕ್ ಹೋಗ್ಬೇಕು, ಇಂಟರ್ನ್ಯಾಷನಲ್ ಮೆಡಲ್ ಮಾಡ್ಬೇಕು ಅಂತ ಕ್ರೀಡಾಪಟುಗಳು ಯಾವ ರೀತಿ ಇಲ್ಲಿ ದೌರ್ಜನ್ಯ ನಡೀತಿರ್ಬೋದು. ನಾನು ಲಾಸ್ಟ್ ಡಿಸೆಂಬರ್ ತಿಂಗಳ ಅಂದ್ರೆ ಆಕ್ಚುಲಿ ಸೆಪ್ಟೆಂಬರ್ 17 ಸೆಪ್ಟೆಂಬರ್ಗೆ DC CO ಮತ್ತೆ SP ಸರ್ನ 3 ಆಫೀಸರ್ಸ್ ನ ಕರ್ಕೊಂಡು ಇಡೀ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ನಲ್ಲಿ ಎಷ್ಟು ಕಳತನ ಆಗಿದೆ, ಎಷ್ಟು ಹದಗೊಟ್ಟಿದೆ ಎಲ್ಲ ಪ್ರತಿಯೊಂದನ್ನ ಅವ್ರನ್ನ ಲೈವ್ ತೋರಿಸಿರ್ತೀನಿ. ಆ ದಿವಸ ಆದ್ಮೇಲೆ ಸ್ಟೂಡೆಂಟ್ ನನಗೆ ಅವ್ರ ಕಡೆ ರಿಪೋರ್ಟ್ ಹಾಕಲ್ಲ. ಆ ದಿವಸ ನನಗೆ ಜೋರಾಗಿ ಹೇಳಿರ್ತಾರೆ, ಇವ್ನಿಗೆ ಸಸ್ಪೆಂಡ್ ಮಾಡೋದು, ಇವ್ರ ಮೇಲೆ CBI ರೈಡ್ ಮಾಡ್ಸೋದ, ಪ್ರತಿಯೊಂದು ದೊಡ್ಡ ಮಾತಾಡಿರ್ತಾರೆ. ಆದ್ರೆ ಇನ್ನೂವರೆಗೆ ಹತ್ತತ್ರ 4-5 ತಿಂಗಳು ಆಗ್ತಾ ಬಂದಿದೆ. ಅವ್ರ ಕಡೆ ಒಂದು ಮಾಹಿತಿ ಇಲ್ಲ, ಒಂದು ಮೆಸೇಜ್ ಇಲ್ಲ ನನಗೆ. ಅದಕ್ಕೆ ನಾನು ನ್ಯಾಷನಲ್ ಮೆಡಲ್ ಮಾಡ್ಕೊಂಡು ಗೆದ್ದಾದ್ಮೇಲೆ ಕೂಡ ಒಂದು ಜಿಲ್ಲಾಡಳಿತಗಳ ಒಂದು ಮೆಸೇಜ್ ಇಲ್ಲ, ಒಂದು ಅಪ್ರಿಶಿಯೇಷನ್ ಇಲ್ಲ ನಮಗೆ. ಈ ಒಂದು ದುಃಖ ಪಡೆದು ಡಿಸೆಂಬರ್ 22nd to 23rd ಒಂದು 2 ದಿವಸ ನಾನು ಉಪವಾಸ ಸತ್ಯಾಗ್ರಹ ಮಾಡಿರ್ತೀನಿ. ನಾನು ಮೆಡಲ್ಸ್ ಹರಿದು ಇಟ್ಟಿರ್ತೀನಿ. ಮೆಡಲ್ಸ್ ಇಂದ ಯಾರು ತಗೊಂಡ್ರೆ ಅಟ್ಲೀಸ್ಟ್ ಬರೋ ದುಡ್ಡಿಂದ ಅವ್ರ ಕೈಲಿ ಜಿಲ್ಲಾಡಳಿತ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು. ಅಟ್ಲೀಸ್ಟ್ ನನ್ ಮೆಡಲ್ ಯಾರಾದ್ರೂ ಸೇಲ್ ಮಾಡ್ಕೊಂಡು ಅಥವಾ ಏನೋ ತಗೊಂಡು ಬರೋ ದುಡ್ಡಲ್ಲಿ ನಾನಾದ್ರೆ ಸ್ಟೇಡಿಯಂ ಸುಧಾರಣೆ ಮಾಡ್ತೀನಿ, ನನ್ನಿಂದ ಒಂದು 4 ಜನ ಆದ್ರೆ ಮುಂದುಗಡೆ ಬರ್ಲಿ ಅಂತ ಒಂದು ಪ್ರಯತ್ನ ನಾನು ಮಾಡಿರ್ತೀನಿ. ಆ ದಿವಸ ಕೂಡ ADC ಅವ್ರು ಬಂದು ನನಗೆ ಇಲ್ಲ 2 ದಿವಸದಲ್ಲಿ ಮೀಟಿಂಗ್ ಅರೇಂಜ್ ಮಾಡ್ತೀನಿ, ನಿಮ್ ಏನ್ ಸೌಲಭ್ಯಗಳು ಇದೆ ಎಲ್ಲ ನಾವು ಸಾಲ್ವ್ ಮಾಡ್ಬೇಕಂತ ಹೇಳಿರ್ತಾರೆ. ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಯೂತ್ ಅಸೋಸಿಯೇಷನ್ ಸಂಘಟನೆಗಳು ನಮಗೆ ಒಂದು ಬೇಡಿಕೆನ ಅವರು ಅಕ್ಸೆಪ್ಟ್ ಮಾಡಿ ಹೇಳಿರ್ತಾರೆ. 10 days ಆದವ್ರಿಗೆ ಮತ್ತೆ ಅವ್ರ ಕಡೆ ಯಾವ್ದು ರಿಪೋರ್ಟ್ ಬರಲ್ಲ ನಮ್ಗೆ.
ಆದ್ರೂ ಕೂಡ ನಾವು ಇದನ್ನ ಹಂಗ್ ಬಿಟ್ರೆ ಆಗಲ್ಲ ಅಂತ ಹೇಳಿ ನಾವೊಂದು ನಮ್ಮ ಸಂಘಟನೆ, ನಮ್ಮ ಪುನೀತ್ ರಾಜ್ ಕಮಿಟಿಗಳನ್ನ ಸೇರಿ, ನಮ್ಮ ಕಲ್ಯಾಣ ಕರ್ನಾಟಕ ಯೂತ್ ಅಸೋಸಿಯೇಷನ್ ಸೇರಿ ಒಂದು ಟೀಮ್ ಕಟ್ಟಿ ಒಂದು ರ್ಯಾಲಿನ ನಾವು ಇದು ಮಾಡ್ತೀವಿ, ಘೋಷಣೆ ಮಾಡಿರ್ತೀವಿ. ಓಕೆ. ಈಗ ಕಾನೂನು ಹೋರಾಟ ನೀವು ಮಾಡ್ತಾ ಇದ್ದೀರಾ, ಕಾನೂನು ಹೋರಾಟ ಎಲ್ಲಿ ತನಕ ಬಂತು ಅಂತ ಲೋಕೇಶ್? ಅದೇ ವಿತ್ ಪರ್ಮಿಷನ್, ನಾವು ಯಾವ ಹೋರಾಟ ಮಾಡಿದ್ರೆ ಪರ್ಮಿಷನ್ ತಗೊಂಡೇ ಮಾಡಿರ್ತೀವಿ. ಅಲ್ಲಲ್ಲ, ಈಗ ನಿಮ್ಮ ಮೇಲೆ ದಾಖಲಾಗಿರುವಂತ ಕೇಸ್ನ ವಿಚಾರ ಎಲ್ಲಿ ತನಕ ಇದೆ? ಈಗ ಅದರಲ್ಲಿ ಏನ್ ನೀವು ಏನಾದ್ರೂ ವಕೀಲರ ಜೊತೆ ಮಾತನಾಡ್ಕೊಂಡು ಆ ಕೇಸನ್ನ ಎದುರಿಸುವಂತದ್ದು ಏನ್ ಮಾಡ್ತಾ ಇದ್ದೀರಾ ಅಂತ? ಇಲ್ಲ ನೋಡಿ, ಪ್ರತಿಯೊಂದು ಪ್ರಯತ್ನ ಮಾಡಿದೆ. ಇವಾಗ ರೀಸೆಂಟ್ಲಿ ನನ್ನ ಕೇಸ್ ಆದ ನಂತರ ನನ್ನ ಮೇಲೆ ಬಹಳಷ್ಟು ದೌರ್ಜನ್ಯಗಳು ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಬಿಜೆಪಿ ಕಾಂಗ್ರೆಸ್ ಪಾರ್ಟಿಗಳು ಅವರವರ ಒಳಗಡೆ ಅವ್ರವ್ರ ಯುದ್ಧಗಳು ಸ್ಟಾರ್ಟ್ ಆಯ್ತು. ನನ್ನ ಹೆಸರು ತಗೊಂಡು ನನ್ನ ಕಾಂಗ್ರೆಸ್ ಫೇವರು, ಬಿಜೆಪಿ ಈ ತರ ಅವ್ರ ಆಟದಲ್ಲಿ ನನಗೆ ದೌರ್ಜನ್ಯಗಳು ಸ್ಟಾರ್ಟ್ ಆಯ್ತು. ಅಂದ್ರೆ ನಮ್ ಥ್ರೆಟಿಂಗ್ ಕಾಲ್ ಸ್ಟಾರ್ಟ್ ಆಯ್ತು, ನಮ್ಮ ಮೇಲೆ ಅಟ್ಯಾಕ್ ಮಾಡಂತ ಸುದ್ದಿಗಳು ಬರೋ ಸ್ಟಾರ್ಟ್ ಆಯ್ತು. ಇದರಿಂದ ನಾವು ತುಂಬಾ ಭಯ ಪಟ್ಟು ನಾವು ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ನಾವು ಇನ್ನೊಂದು ಪ್ರತಿಭಟನೆ ಮಾಡಿದ್ರೆ ಅಥವಾ ಸಮಾಜಕ್ಕೆ ಕರೆದ್ರೆ ಏನಾದ್ರು ಸಪೋರ್ಟ್ ಸಿಗಂತ ಇದೆ ಒಂದು ಪ್ರಯತ್ನ ನಾವು ಮಾಡಿದ್ವಿ. ಓಕೆ ಲೋಕೇಶ್, ನೋಡಿ ಈಗ ನೀವು ಮಾಡ್ತಾ ಇರೋದು ಸಮಾಜಮುಖಿ ಕೆಲಸ ಮಾಡಿದಾಗ ಸಮಾಜವು ನಿಮ್ ಜೊತೆ ಖಂಡಿತವಾಗಿ ನಿಂತ್ಕೊಳ್ಳುತ್ತೆ. ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಯಾದಗಿರಿಯ ಜನ ಬುದ್ಧಿ ಕಲಿಸುವಂತಹ ದಿನಗಳು ಬಹಳಷ್ಟು ದೂರ ಇಲ್ಲ, ಹತ್ತಿರ ಬಂದಿದ್ದಾವೆ. ದಪ್ಪ ಚರ್ಮದ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಖಂಡಿತ ಜನ ಬುದ್ಧಿ ಕಲಿಸ್ತಾರೆ. ಆದಷ್ಟು ಈ ಒಂದು ಕಾನೂನಿನ ಸಮರದಲ್ಲಿ ನೀವು ಆದಷ್ಟು ಬೇಗ ಗೆದ್ದು ಬರಬೇಕಂತ ನಮ್ಮ ವಾಹಿನಿ ಕೂಡ ಹಾರೈಸುತ್ತೆ ನಿಮಗೆ. ಹೌದು, ಇನ್ನು ಬರೋ ಟೈಮಲ್ಲಿ ನಮ್ಮ ಟೀಮ್ ಕಲ್ಯಾಣ ಕರ್ನಾಟಕ ಯೂತ್ ಅಸೋಸಿಯೇಷನ್ ಮತ್ತೆ ನಾನು ಕೂಡ ಹೈಕೋರ್ಟ್ ಅಲ್ಲಿ ಹೋಗಿ ಪ್ರಶ್ನೆ ಕೇಳಂತ ನಾವು ಇದು ಮಾಡ್ತಾ ಇದೀವಿ. ಓಕೆ, ನಿಮ್ಮ ಕಾನೂನು ಸಮರ ಹೀಗೆ ಮುಂದುವರಿಲಿ, ನಿಮ್ಗೆ ಆದಷ್ಟು ಈ ಒಂದು ಪ್ರಕರಣದಲ್ಲಿ ಜಯವಾಗ್ಲಿ ಅಂತ ನಮ್ಮ ಚಾನಲ್ ಕೂಡ ಅದೇ ಆಶೆ ಪಡುತ್ತೆ. ಯಾಕಂದ್ರೆ ಯುವಕರು ಬೆಳಿತಿರುವಂತಹ ಯುವಕರಿಗೆ ಸದಾ ಪ್ರೋತ್ಸಾಹವಾಗಿ ನಮ್ಮ ಚಾನಲ್ ಯಾವಾಗೂ ಕೂಡ ಇರುತ್ತೆ, ಮುಂದೆಯೂ ಕೂಡ ಇರುತ್ತೆ, ಮತ್ತೆ ಹಿಂದೆಯೂ ಕೂಡ ಅನೇಕ ವಿಷಯಗಳಲ್ಲಿ ಯುವಕರ ಪರವಾಗಿ ನಾವು ಧ್ವನಿಯನ್ನು ಕೂಡ ಎತ್ತಿದ್ದೇವೆ. ಸೊ ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ ಕರ್ನಾಟಕದ ಜನರಿಗೆ ನಾನು ಇಷ್ಟೇ ಹೇಳ್ತೀನಿ, ಪ್ರಶ್ನೆ ಮಾಡುವಂತಹ ಪ್ರಶ್ನೆ ಸರ್ಕಾರದ ವ್ಯವಸ್ಥೆಯ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ಪ್ರಶ್ನೆ ಮಾಡುವಂತಹ ಯುವಕರನ್ನ ಬೆಂಬಲಿಸಿ. ಇಲ್ಲದಿದ್ರೆ ನಾಳೆ ನಿಮ್ಮ ಮನೆಗೂ ಸಮಸ್ಯೆ ಬಂದ್ರೆ ಅವತ್ತು ನಿಮ್ಮ ಪರವಾಗಿ ಪ್ರಶ್ನೆ ಮಾಡೋರು ಯಾರು ಇರಲ್ಲ. ಅದಕ್ಕಾಗಿ ದಯವಿಟ್ಟು ಹೇಳ್ತಾನೆ, ರಾಜ್ಯದ ಜನತೆಗೆ ಸಮಯ ಸಿಕ್ಕಾಗ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹಿಡಿದು ಪ್ರಶ್ನಿಸುವಂತಹ ಒಂದು ಬುದ್ಧಿಯನ್ನ ಬೆಳೆಸ್ಕೊಳ್ಳಿ. ಆವಾಗ ರಾಜ್ಯದ ಉದ್ಧಾರಕ್ಕೆ ನೀವು ಕೂಡ ಕೈ ಜೋಡಿಸ್ದಂಗಾಗತ್ತೆ. ಈಗ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಬೀದರ್ನ ಗೋಡಂಪಳ್ಳಿ ಕಾಲೇಜಿನ ವಿಷಯಕ್ಕೆ ಹೋಗೋಣ. ಆ ಒಂದು ಕಾಲೇಜಿನ ಒಂದು ಬಿಲ್ಡಿಂಗ್ನ ಕಥೆಯನ್ನ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ.